ಚೆಸ್ಟ್ ಪೇನ್ ಬಂದಂತ ಸಂದರ್ಭದಲ್ಲಿ ಅದು ಲೆಫ್ಟಿಗೆ ಬರ್ಬೋದು, ರೈಟಿಗೆ ಬರ್ಬೋದು. ಚೆಸ್ಟ್ ಪೇನ್ ಬಂದ್ಬಿಟ್ಟು ಲೈಟ್ ಆಗಿತ್ತು ಅಂತಂದ್ರೆ ಕೋಲ್ಡ್ ಇಂದ ಬಂದಿರುತ್ತೆ. ಪೇನ್ ಲೈಟ್ ಆಗಿ ಡಲ್ ಆಗಿದೆ, ಹೇಗಿರುತ್ತೆ ಪೇನು ಕೋಲ್ಡ್ ಇಂದ ಬರೋದಪ್ಪ ಅಂದ್ರೆ ಲೈಟ್ ಆಗಿರುತ್ತೆ ಪೇನು, ಜಾಸ್ತಿ ನೋವು ಕೊಡಲ್ಲ, ಕಡಿಮೆ ನೋವು ಕೊಡಲ್ಲ, ಒಂಥರ ಬರುತ್ತೆ ಹೋಗುತ್ತೆ ಅನ್ನಂಗಿರುತ್ತೆ. ಅದೇ ಹೀಟ್ ಇಂದ ಪೇನ್ ಬಂದಿತ್ತು ಅಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಪಲ್ಪಿಟೇಷನ್ ಆಗೋದು, ಭಯ ಆಗೋದು, ಹಸು ಜಾಸ್ತಿ ಆಗೋದು, ಏರ್ ಫಾಲ್ ಆಗೋದು, ಬರಕ್ ಸ್ಟಾರ್ಟ್ ಆಗುತ್ತೆ. ಅದೇ ಡಲ್ ಪೇನ್ ಇತ್ತಪ್ಪ ಅಂದ್ರೆ ಕೋಲ್ಡ್ ಇಂದ ಬಂದಿರುತ್ತೆ. ಹಾರ್ಟ್ ಬ್ಲಾಕೇಜ್ ಆಗತ್ತ ಅಂತ ಹೇಳ್ತೀರಲ್ವಾ, ಅದು ನಿಮಗೆ ವಾಯು ತತ್ವದ ಕೊರತೆ ಆಗಿರುತ್ತೆ. ಒಂದು ನಲ್ಲಿಯಲ್ಲಿ ಪೈಪ್ ಇದೆ, ನೀರ್ ಬೀಳ್ತಾ ಇದೆ, ಪೈಪ್ ಮೂಲಕ ನಲ್ಲಿ ನೀರ್ ಬೀಳ್ತಾ ಇದೆ, ಅಲ್ಲಿ ನೀರ್ ಬರ್ತಾ ಇಲ್ಲ ಮೀನ್ಸ್ ಆ ಪೈಪ್ ಅಲ್ಲಿ ಬ್ಲಾಕೇಜ್ ಇದೆ ಅಂತ ಅರ್ಥ. ಆ ಬ್ಲಾಕೇಜ್ ಅನ್ನ ರಿಮೂವ್ ಮಾಡ್ಬೇಕು ಅಂದ್ರೆ ಅಗ್ನಿಯನ್ನ ಕ್ರಿಯೇಟ್ ಮಾಡ್ಬೇಕು. ನಮ್ಗೆ ಅಗ್ನಿಯನ್ನ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿದೆ. ನೀವು ಅಗ್ನಿಯನ್ನ ಯಾವ ಆರ್ಗನ್ ಅಲ್ಲಿ ಕಮ್ಮಿ ಆಗಿದೆ, ಲಿವರ್ ಅಲ್ಲಿ ಆಗಿದೆನೋ, ಗಾಲ್ ಬ್ಲಾಡರ್ ಆಗಿದೆನೋ, ಹಾರ್ಟ್ ಅಲ್ಲಿ ಆಗಿದೆನೋ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಆಗಿದೆಯೋ, ಅಥವಾ ಸ್ಪ್ಲೀನು ಸ್ಟಮಕ್ ಕೋಲ್ಡ್ನೆಸ್ ಇಂದಾನೆ ಅಗ್ನಿ ಮಂದ ಆಗಿದ್ದೇನೆ, ಯಾವ ಆರ್ಗನ್ ಅಲ್ಲಿ ಅಗ್ನಿ ಮಂದ ಆಗಿದೆ ಅನ್ನೋದನ್ನ ನೋಡ್ಕೋಬೇಕು. ನೋಡ್ಕೊಂಡ್ಬಿಟ್ಟು ಅದೇ ರಿಫ್ಲೆಕ್ಸ್ ಗೆ ನೀವು ಸ್ಕೈ ಬ್ಲೂ ಕಲರ್, ಆರೆಂಜ್ ಕಲರ್ ಬಗ್ಗೆ ಜಾಸ್ತಿ ಹೇಳ್ತಾ ಇಲ್ಲ ಅಂದ್ರೆ ಪೃಥ್ವಿ ತತ್ವದಲ್ಲಿ ಆರೆಂಜ್ ಬರುತ್ತೆ. ಅದಕ್ಕಿಂತ ಮುಂಚೆ ನಾನು ಆರೆಂಜ್ ಹೇಳಿದ್ರೆ ಅಷ್ಟೊಂದು ತಿಳಿಯಲ್ಲ ನಿಮಗೆ. ಇಲ್ಲ ಸರ್ ತಿಳಿಯುತ್ತೆ ಅಂದ್ರೆ ಬಿಫೋರ್ ದಟ್ 11ನೇ ಕ್ಲಾಸ್ ಅಲ್ಲಿ ಕಾಲದ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ, ಆರೆಂಜ್ ಯಾಕೆ ವರ್ಕ್ ಆಗುತ್ತೆ ಅದನ್ನ ನೋಡಿ ಬಂದವರಿಗೆ ಇನ್ನು ಆರೆಂಜ್ ಬಗ್ಗೆ ಗೊತ್ತಾಗುತ್ತೆ. ನೀವು ಆರೆಂಜ್ ಕಲರ್ ಹಾಕ್ಬೋದು, ಸ್ಕೈ ಬ್ಲೂ ಕಲರ್ ಹಾಕ್ಬೋದು. ಕ್ರಿಯೇಟ್ ಈಟ್ ಕ್ರಿಯೇಟ್ ಮಾಡ್ತಾ ಇದೀವಿ, ಹೌದಲ್ವಾ? ಚೆಸ್ಟ್ ಪೇನ್ ಬರ್ತಾ ಇದೆ, ಡಲ್ ಇದೆ ಅಂತಂದ್ರೆ ಕ್ರಿಯೇಟ್ ಯಾಂಗ್. ಬಿ ಪಿ ಲೋ ಇದೆ, ಕೆಲವೊಂದ್ಸಲ ಬಿ ಪಿ ಐ, ಬಿ ಪಿ ಲೋ. ನೀವು ಬಿ ಪಿ ಐ ಈಟ್ ಇಂದ ಬರುತ್ತೆ, ಬಿ ಪಿ ಲೋ ಕೋಲ್ಡ್ ಇಂದ ಬರುತ್ತೆ, ಈ ಕಾನ್ಸೆಪ್ಟ್ ಇಲ್ಲ. ಬಿ ಪಿ ಐ ಆಗಿದೆ ಅಂತಂದ್ರೆ ಕೋಲ್ಡಿಗೂ ಐ ಆಗುತ್ತೆ, ಈಟಿಗೂ ಐ ಆಗುತ್ತೆ. ನೀವು ಸಿಂಪ್ಟಮ್ಸ್ ಅನ್ನ ಐಡೆಂಟಿಫಿಕೇಶನ್ ಮಾಡಬೇಕು. ಒಂದು ಎಕ್ಸಾಂಪಲ್ ಬಿ ಪಿ ಅಂತ ತಗೊಂಡ್ರೆ, ಬಿ ಪಿ ಐ ಆಗಿದೆ, ಈಟ್ ಇಂದ ಬರುತ್ತೆ ಅಂತಂದ್ರೆ ಸಿಂಪ್ಟಮ್ಸ್ ಎಲ್ಲ ಕೋಲ್ಡ್ ಹೇಳ್ತಾನೆ ಆತ. ಇಲ್ಲಿ ನಾನು ಈಟ್ ಇಂದ ಬರುತ್ತೆ ಅಂದ್ರೆ ನಿಮ್ಗೆ ಮತ್ತೆ ಕನ್ಫ್ಯೂಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದನಿಗೆ ಬಿ ಪಿ ಐ ಆಗಿದೆ ಮೀನ್ಸ್ ಇವಾಗ ನಿಮ್ಗೆ ನಿಮ್ಮ ಮನೆಗೆ ಒಂದು ಮೋಟರ್ ಇರುತ್ತಪ್ಪ. ಫಾರ್ ಎಕ್ಸಾಂಪಲ್ ಕಾರ್ ತಗೊಂಡ್ ಹೋಗ್ತಾ ಇರ್ತೀರ ಅಥವಾ ಬೈಕ್ ತಗೊಂಡ್ ಹೋಗ್ತಾ ಇರ್ತೀರಿ, ಮೇಲೆ ಗುಡ್ಡ ಏರ್ತಾ ಇರ್ತೀರ, ಇದ್ದಾಗ ಏನಾಗುತ್ತೆ, ಸೌಂಡ್ ಜಾಸ್ತಿ ಮಾಡುತ್ತೆ ಅಲ್ವಾ? ಹೌದಲ್ವಾ? ಅಂದ್ರೆ ಪ್ರೆಷರ್ ಬಿದ್ದಿದೆ, ಇಂಜಿನ್ಗೆ ಪ್ರೆಷರ್ ಬಿದ್ದಿದೆ, ಒತ್ತಡ ಬಿದ್ದಿದೆ, ಸಾಕಾಗ್ತಾ ಇಲ್ಲ ಎನರ್ಜಿ ಅಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕು, ಕೋಲ್ಡ್ನೆಸ್ ಅನ್ನೇ ರಿಮೂವ್ ಮಾಡ್ಬೇಕು, ವರ್ಕ್ ಲೋಡ್ ಅನ್ನ ಕಮ್ಮಿ ಮಾಡ್ಬೇಕು. ಆ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿದಾಗ ಆ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಯಾಂಗ್ ಇನ್ಕ್ರೀಸ್ ಆಗಿ ಬಿ ಪಿ ವೇರಿಯೇಷನ್ ಆಗ್ತಾ ಇರುತ್ತೆ, ಹೆಚ್ಚಾಗ್ತಾ ಇರುತ್ತೆ. ಕೋಲ್ಡ್ ಇಂದನೇ ಬಿ ಪಿ ರೈಸ್ ಆಗಿತ್ತು ಅಂತಂದ್ರೆ ಪಕ್ಕ ನೋಡ್ಕೊಂಡ್ಬಿಟ್ಟು ನೀವು ಕೋಲ್ಡ್ ಅನ್ನ ಟ್ರೀಟ್ಮೆಂಟ್ ಮಾಡಿ, ಕೋಲ್ಡ್ ಅನ್ನ ಕಮ್ಮಿ ಮಾಡಿ, ನಿಮ್ಗೆ ಬಿ ಪಿ ನಾರ್ಮಲಿ ಬರುತ್ತೆ. ಇಲ್ಲ ಸರ್ ಈಟ್ ಇಂದ ಬಿ ಪಿ ರೈಸ್ ಆಗಿದೆ ಅಂತಂದ್ರೆ ಯು ಕ್ಯಾನ್ ಅಪ್ಲೈ ಗ್ರೀನ್ ಕಲರ್, ಬಿ ಪಿ ನಾರ್ಮಲಿಗೆ ಬರುತ್ತೆ. ಬಿ ಪಿ ಐ ಆಗಿದೆ, ಕೋಲ್ಡ್ ಆಗಿದೆ, ಬಿ ಪಿ ಐ ಆಗಿದೆ, ಈಟ್ ಆಗಿದೆ ಅನ್ನೋ ಕಾನ್ಸೆಪ್ಟ್ ಇಲ್ಲ. ನೀವು ವೆರಿಫೈ ಮಾಡ್ಕೊಳ್ಳೇಬೇಕು, ಈಟ್ ಇಂದ ಆಗಿದೆನಾ ಕೋಲ್ಡ್ ಇಂದ ಆಗಿದೆನಾ. ಸಿಂಪ್ಟಮ್ಸ್ ಅನ್ನ ಕೇಳ್ಬಿಡಿ, ಈಟ್ ಸಿಂಪ್ಟಮ್ಸ್, ಕೋಲ್ಡ್ ಸಿಂಪ್ಟಮ್ಸ್ ನಿಮ್ಗೆ ಗೊತ್ತಾಗುತ್ತೆ. ಈಟ್ ಸಿಂಪ್ಟಮ್ಸ್ ಹೇಳಿದಾನ ಧೈರ್ಯವಾಗಿ ಗ್ರೀನ್ ಕಲರ್ ಹಾಕಿ, ಕೋಲ್ಡ್ ಸಿಂಪ್ಟಮ್ಸ್ ಹೇಳಿದಾನ ಧೈರ್ಯವಾಗಿ ಕೋಲ್ಡ್ ಕಮ್ಮಿ ಮಾಡಂತಹ ಪ್ರೋಟೋಕಾಲ್ಗಳನ್ನ ಹಾಕಿ. ಬಿ ಪಿ ಐ ಆಗಿದೆ ಮೀನ್ಸ್ ಈಟ್ ಅಲ್ಲ, ಬಿ ಪಿ ಲೋ ಆಗಿದೆ ಮೀನ್ಸ್ ಕೋಲ್ಡ್ ಅಲ್ಲ, ಹೌದಲ್ವಾ? ಹಾಗಾಗಿ ಯಾವುದೇ ಕಾಯಿಲೆಗಳು ಈಟು ಕೋಲ್ಡ್ ಫಿಕ್ಸ್ಡ್ ಆಗಿ ಬರಲ್ಲ.